ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಗಳಿಗೆ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ತೊಗರಿಕಾಯಿನ ಎಡ್ಕೋತಾ ಇದ್ದೀನಿ ಇವಾಗ ಕೂತ್ಕೊಂಡು. ನೋಡಿ, ಇವಾಗ ನೀವು ನೋಡ್ತಾ ಇರ್ಬೋದು ತೊಗರಿಕಾಯಿ. ಇದು ಆಕ್ಚುಲಿ ಏನಪ್ಪಾ ಅಂದ್ರೆ 1 kg 50 ರೂಪಾಯಿ ಅಂತೇಳಿ ತಗೊಂಡ್ಬಂದಿದ್ದು ನಾಟಿ ತೊಗರಿಕಾಯಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇವಾಗ ಏನಪ್ಪಾ ಅಂತಂದ್ರೆ ನಾವು ಇದನ್ನ ಜಾಸ್ತಿ ದಿನ ಇಡಕ್ಕಾಗಲ್ಲ, ಇದನ್ನ ಇಟ್ಟರೆ ಒಣಗೋಗ್ಬಿಡುತ್ತೆ. ಇದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಕಾಳೆಲ್ಲ ಬಿಡಿಸಿ ನಾವು ಸಿಪ್ಪೆ ಸಪರೇಟ್ ಮತ್ತೆ ಕಾಳು ಸಪರೇಟ್ ಮಾಡ್ಕೊಂಡು ಇಟ್ಕೊಬೇಕು. ಆಮೇಲೆ ಇದನ್ನ ನಾವೇನಪ್ಪಾ ಅಂತಂದ್ರೆ ತೊಗರಿಕಾಯಿನ ನಾವು ಖಾರ ಸಾಂಬಾರು ಮಾಡ್ಕೊಂಡು ಸ್ನೇಹಿತರೆ. ಅದಕ್ಕೋಸ್ಕರ ನಾನೇನಪ್ಪಾ ಅಂತಂದ್ರೆ ಡೇ ಟೈಮ್ ಅಲ್ಲಿ ಆದ್ರೆ ನಾವು ಸ್ವಲ್ಪ ಫ್ರೀ ಇರಲ್ಲ ಅಂತೇಳಿ ಇವಾಗ ನೈಟ್ ಟೈಮ್ನೇ ತೊಗರಿಕಾಯಿ ಎಲ್ಲ ಇಟ್ಕೊಂಡ್ಬಿಟ್ರೆ ಅಡಿಗೆ ಮಾಡ್ಬೇಕಾದ್ರೆ ಸ್ವಲ್ಪ ಈಸಿ ಆಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಅಡಿಗೆ ಮಾಡಬೇಕು ಅನ್ನುವಾಗ ಎಲ್ಲ ಎಡ್ಕೊಂಡು ಮಾಡ್ತೀನಿ ಅಂತಂದ್ರೆ ತುಂಬಾ ಲೇಟ್ ಆಗುತ್ತೆ. ಮತ್ತೆ ಸ್ವಲ್ಪ ನಾವು ಕೂಡ ಬೆಳಿಗ್ಗೆ ಡೇ ಟೈಮಲ್ಲಿ ಬ್ಯುಸಿ ಇರ್ತೀವಿ ಸ್ನೇಹಿತರೆ. ಅದಕ್ಕೆ ಏನಪ್ಪಾ ಅಂದ್ರೆ ನಾವು ಸ್ವಲ್ಪ ಮುಂಚಿತವಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಇದು ಸ್ವಲ್ಪ ಅಡಿಗೆ ಬೇಗ ಮಾಡ್ಬೋದು. ಮತ್ತೆ ಡೇ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಕಮ್ಮಿ ಇರುತ್ತೆ. ಯಾಕಂದ್ರೆ ಡೇ ಟೈಮಲ್ಲಿ ನಾವು ಸ್ವಲ್ಪ ವರ್ಕ್ ಟೆನ್ಷನ್ ಇರ್ತೀವಿ. ಈ ಟೈಮಲ್ಲಿ ಆದ್ರೆ ನೈಟು ಫ್ರೀ ಆಗಿರ್ತೀವಿ, ನಾವು ಯಾವುದೇ ಥರ ಏನು ತೊಂದರೆ ಆಗಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಅವರೆಕಾಯಿ ಆಗಿರ್ಬೋದು, ತೊಗರಿಕಾಯಿ ಆಗಿರ್ಬೋದು, ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಈ ಗೋರಿಕಾಯಿ ಆಗಿರ್ಬೋದು, ಇದೆಲ್ಲ ಈ ಒಂದು ಚಳಿಗಾಲಕ್ಕೆ ತುಂಬಾ ಒಳ್ಳೆ ಫುಡ್ ಅಂತೇಳಿ ನಾನು ನಿಮ್ಗೆ ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರ್ತದೆ ಇದು, ಆದ್ರೂ ಕೂಡ ನಾನು ನಿಮ್ಗೆ ಒಂದು ತಿಳಿಸ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇವಾಗ ನಾನು ಸ್ವಲ್ಪ ನಾನ್ ವೆಜ್ ಎಲ್ಲ ಸ್ವಲ್ಪ ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತಂದ್ರೆ ಈ ಒಂದು 2026ರಲ್ಲಿ ನಾನು 1 ವರ್ಷ ನಾನು ನಾನ್ ವೆಜ್ ಅನ್ನ ತಿನ್ನೋದು ಬೇಡ ಅಂತೇಳಿ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಈ 1 ವರ್ಷ ಸ್ವಲ್ಪ ನನ್ನ ಹೆಲ್ತ್ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು, ಅದನ್ನು ಸರಿಪಡಿಸ್ಕೋಬೇಕು ಅಂತೇಳಿ ನಾನು ಈ ಒಂದು ಡಿಸೈಡ್ ಬಂದಿದ್ದೀನಿ ನಾನು. ಇನ್ನೊಂದೇನಪ್ಪಾ ಅಂತಂದ್ರೆ ಈ ತರ 1 ವರ್ಷ ನಾನು ಕಂಪ್ಲೀಟ್ ನಾನ್ ವೆಜ್ ನ ಬಿಡ್ತಾ ಇದ್ದೀನಿ. ಮತ್ತೇನಪ್ಪಾ ಅಂದ್ರೆ ಜೊತೆಗೆ ಸ್ವಲ್ಪ ಡ್ರಿಂಕ್ಸ್ ಮಾಡೋದನ್ನು ಕೂಡ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ನಮ್ಮ ಹೆಲ್ತ್ ನಮ್ಗೆ ಚೆನ್ನಾಗಿರ್ಬೇಕು. ಯಾಕಂದ್ರೆ ಹೆಲ್ತ್ ಇಲ್ಲ ಅಂದ್ರೆ ನಾವು ಏನ್ ಮಾಡಿದ್ರು ವೇಸ್ಟ್ ಆಗುತ್ತೆ. ಇಷ್ಟೇ ನಾನು ಈ ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ನೀವು ನಿಮ್ಮ ಮನೆಯಲ್ಲಿ ಇದೇ ಸಪೋರ್ಟ್ ಮಾಡಿ, ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ನೀವು ಇದೇ ರೀತಿ ಸಪೋರ್ಟ್ ಮಾಡಿ ಅವ್ರನ್ನು ನೀವು ಖುಷಿ ಪಡಿಸಿ ಅಂತೇಳಿ ನಾನು ಇಷ್ಟೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ, ಬಾಯ್.